ಬೆಳಗಾವಿಯ ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಮತ್ತು ಎಪಿಎಂಸಿ ವಿವಾದವನ್ನು ಬಗೆಹರಿಸಲು ಇಂದು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಉಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಬೆಂಗಳೂರಿಗೆ 2 ಮಾರುಕಟ್ಟೆಯ ವ್ಯಾಪಾರಿಗಳ ನಿಯೋಗವನ್ನು ಕರೆದೊಯ್ದು ಸಮಸ್ಯೆಯನ್ನು ಬಗೆಹರಿಸುವ ನಿರ್ಣಯ ಕೈಗೊಳ್ಳಲಾಗುವುದು ಎಂದು ಸಚಿವರು ಸಭೆಯಲ್ಲಿ ಹೇಳಿದರು. ಕಳೆದ ಹಲವು ದಿನಗಳಿಂದ ಈ ವಿವಾದ ಬೆಳಗಾವಿಯಲ್ಲಿ ಭುಗಿಲೆದ್ದಿದೆ. ಇದು ಮುಗಿಯುವ ಲಕ್ಷಣಗಳು ಕಾಣುತ್ತಿಲ್ಲ. ಕಳೆದ ಬಾರಿ ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಭೇಟಿ ನೀಡಿದ್ರು, ವಿವಾದ ಮಾತ್ರ ಮುಗಿಯುತ್ತಿಲ್ಲ. ಇಂದು ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಉಪಸ್ಥಿತಿಯಲ್ಲಿ ಉಭಯ ಮಾರುಕಟ್ಟೆ ವ್ಯಾಪಾರಿಗಳೊಂದಿಗೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಎಪಿಎಂಸಿ ಮಾರುಕಟ್ಟೆ ವ್ಯಾಪಾರಿಗಳು ಎಲ್ಲ ಸೌಲಭ್ಯಗಳೊಂದಿಗೆ ಎಪಿಎಂಸಿ ತರಕಾರಿ ಮಾರುಕಟ್ಟೆಯನ್ನು ನಿರ್ಮಿಸಲಾಗಿದೆ. ಸದ್ಯ ರವಿವಾರದ ರೈತರ ಸಂತೆಯಲ್ಲಿರುವ ಖಾಸಗಿ ಮಾರುಕಟ್ಟೆಯ ವ್ಯಾಪಾರಿಗಳನ್ನು ಎಪಿಎಂಸಿಗೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಖಾಸಗಿ ಮಾರುಕಟ್ಟೆಯ ವ್ಯಾಪಾರಿಗಳು, ಸಂಕಷ್ಟದಲ್ಲಿ ನಾವು ರವಿವಾರದ ರೈತರ ಸಂತೆಯಲ್ಲಿ ವ್ಯಾಪಾರವನ್ನ ಮಾಡ್ತಿದ್ದೇವೆ. ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆಯ ಸ್ಥಳದಲ್ಲೇ ಎಪಿಎಂಸಿ ಅಡಿಯಲ್ಲಿ ಸಬ್ ಮಾರ್ಕೆಟ್ ಆರಂಭಿಸಲು ಅನುಮತಿ ನೀಡಬೇಕು ಅಥವಾ ರವಿವಾರದ ರೈತರ ಸಂತೆಯಲ್ಲಿ ಸೌಲಭ್ಯಗಳನ್ನು ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಅದರ ಬಗ್ಗೆ ಈಗ ನೀವು ಹೂವಿನ ಮಾರ್ಕೆಟ್ದವರಿಗೆ ಯಾವ ತರ ಅನುಕೂಲ ಮಾಡಿಕೊಟ್ರಲ್ಲ, ಆ ತರ ನೀವು ನಿಮ್ಮ ಸರ್ಕಾರದ ಏನೇ ನಿಯಮ ಇದ್ರೂ ಕೂಡ ಆ ನಿಯಮಕ್ಕೆ ಬದ್ಧವಾಗಿ ನಾವು ನಡ್ಕೊಳ್ಳಿಕ್ಕೆ ತಯಾರಿದ್ದೀವಿ. ನಮ್ಮ ಜೈ ಕಿಸಾನ್ ಮಾರ್ಕೆಟ್ಗೆ ನಮ್ಗೆ ಚಾಲು ಮಾಡಿಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ಸಬ್ ಮಾರ್ಕೆಟ್ ಯಾವಂತ ಉಪ ಮಾರುಕಟ್ಟೆ ಅಂತ ಹೇಳಿ ನೀವು ಮಾಡ್ಲಿಕ್ಕೆ ತೀರ್ಮಾನ ತಗೊಂಡಿರಲ್ಲ, ಜೈ ಕಿಸಾನ್ ಮಾರ್ಕೆಟ್ ಕೂಡ ನೀವು ಉಪ ಮಾರುಕಟ್ಟೆ ಅಂತ ಹೇಳಿ ಮಾಡಿದ್ರೆ ಒಂದೇನು ಅಭ್ಯಂತರ ಇಲ್ಲ, ಮಾಡಿಕೊಡ್ಲಿಕ್ಕೆ ನಾವು ವಿನಂತಿ ಮಾಡ್ತೀವಿ. ನಾವೆಲ್ಲರೂ ಒಟ್ಟಿಗೆ ತಗೊಂಡು ಜಿಲ್ಲಾಡಳಿತ ಏನಾದ್ರು ಬಾಡಿಗೆ ನಿರ್ಣಯ ಮಾಡಿದ್ರು ನಡೀತಿದೆ ಅಥವಾ ಮಾಡದೇ ಇದ್ರು ನೀವು ಏನ್ ಹೇಳ್ತೀರಿ ಅದರ ಪ್ರಕಾರ ನಾವು ಎಲ್ಲ ವ್ಯಾಪಾರ ಬಾಬು ಇರ್ತೀವಿ. ಪ್ರತಿಯೊಬ್ಬರು ಒಂದು ಅರ್ಧ ಅಂಗಡಿ ಕೊಡ್ಬೇಕಂತ ಕೊಟ್ಟು ಅವ್ರೆಲ್ಲರೂ ಒಟ್ಟಿಗೆ ಕರ್ಕೊಂಡು ವ್ಯಾಪಾರ ಮಾಡಿ ಸುಗಮವಾಗಿ ನಡೆಸ್ಕೊಂಡು ಹೋಗ್ತೀವಿ. ಎಲ್ಲ ರೈತರಿಗೂ ಒಳ್ಳೆಯದಂತ ಬೆಳೆ ಸಿಗಲಿ ಅಂತ ನಾವು ಆರಿಸ್ತೀವಿ. ಇದು ಇವತ್ತಿನ ದಿವಸ ನಾವು ಇಷ್ಟೊಂದು ಎಪಿಎಂಸಿ ವತಿಯಿಂದ ನಾವು ಮಾಡಬಹುದು. ಅದೇ ಅವರಿಗೆ ಸುಮಾರು ನನ್ನ ಹತ್ರ 39 ಅಂಗಡಿ, ಅದು ಎ ಬ್ಲಾಕ್ ಅಪೋಸಿಟ್ ಮತ್ತು ಸಿ ಬ್ಲಾಕ್ ಅಪೋಸಿಟ್ ಜಾಗ ಖಾಲಿ ಇದೆ ಸರ್. ಈ ವೇಳೆ ಕೆಲವು ವಿಷಯಗಳಿಗೆ ಸಮ್ಮತಿ ಸೂಚಿಸದ ಎಪಿಎಂಸಿ ತರಕಾರಿ ಮಾರುಕಟ್ಟೆ ವ್ಯಾಪಾರಿಗಳು ಮತ್ತು ಶಾಸಕರ ನಡುವೆ ವಾಗ್ವಾದ ಏರ್ಪಟ್ಟಿತು. ನಂತರ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರು ಮಧ್ಯಸ್ಥಿಕೆ ವಹಿಸಿ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯ ವಿವಾದ ನ್ಯಾಯಾಲಯದಲ್ಲಿ ಜಾರಿ ಇದ್ದು, ಏನೇ ತೀರ್ಪು ಬರಲಿ ಅಲ್ಲಿಯವರೆಗೆ ಜಿಲ್ಲಾ ಉಸ್ತುವಾರಿಗಳ ನಿರ್ಣಯದಂತೆ ಎಪಿಎಂಸಿಯಲ್ಲಿ ವ್ಯಾಪಾರ ಮಾಡಲು ಸಮ್ಮತಿಸಬೇಕೆಂದರು. बात नहीं करने का, 1 मिनट ठहरिए, 1 मिनट में बात करता हूँ, आपका जवाब मैं देता हूँ. ये 25 साल से धंधा 1950 से 1950-80 तक रविवार में धंधा कर रहे थे. 1980 से कोटा की कैटलमेंट में डाला. सुनिए, पूरी बात सुनेंगे मेरी, पूरी बात सुनेंगे मेरी, पूरी बात सुनो मेरी. 1990 से लेके 2020 तक एक कैटलमेंट में धंधा किया है. वहां से उनको उखाड़ के फेंके, तो क्या उनको धंधा, सुनिए बात मेरी, एक मिनट सर, एक मिनट, वो भी मेरा बच्चा ही है, वो भी मेरा बच्चा है. उनका दूर 1-2 मिनट एमएलए साहब की बात सुनो. वो भी मेरा बच्चा है, उनका दूर का नहीं है. वो बात किया तो भी अच्छा है, कुछ बुरा नहीं है. वो अपनी तकलीफ से बात करता है. 2020 के बाद में वो कोटा के बाहर फेंकने के बाद में उन्होंने एपीएमसी को लिखा कि हमारे को जगह दो, हमारे को जगह दो. एपीएमसी का लेटर है कि हमारे पास जगह नहीं है. डीसी साहब को लिखा, डीसी साहब ने बोला हमारे पास जगह नहीं है. केआईडीपी को लिखा, केआईडीपी ने बोला हमारे पास जगह नहीं है. ये जाते कहा, फिर खरीदी करके उन्होंने जगह लेके बनाया. अभी हमारा सबका फर्क है, आप भी व्यापारी है, वो भी व्यापारी है. सुनिए बात, क्या उनको धंधा करने का हक नहीं है? क्या आपको धंधा करने, आपको भी धंधा करने का हक है, उनको भी धंधा करने का हक है. तो मेरे यही दरख्वास्त है कि मिलकर धंधा कीजिए, आपस में मत लड़िए, आपस में मत एक दूसरे के ये करिए. वो जना तो तुम्हारे से मैं पहला बात करके आया हूँ ना, तो उनके साथ पहला बात करके आया. मैं एक व्यापारी की तरह आप सबसे बात कर रहा हूँ कि मिलके अपना घर चलाइए, अपने धंधे खुशी से सुखी से चलाइए. यही बात है मेरी. तुम्हें उनकी बात सुन रहे, इनकी बात नहीं सुन रहे, मेरी बात सुन रहे. मैं हर किसी की बात सुनता हूँ.
आप भी मेरे पास आए थे, सतीश सर भी आए थे। सतीश साहब को बोला मैं, तभी आप बोले मीटिंग बुलाएंगे, मैं उनको भी बोला एक मीटिंग बुलाएंगे इधर पे। उसके बाद में मैं भी गाँव को चला गया, आप लोग भी कोर्ट को जाने का करके आप भी चले गए, मीटिंग हुई। ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯ ನಿರ್ಮಾಣದ ವೇಳೆ ಎಲ್ಲದರಲ್ಲೂ ತಪ್ಪುಗಳಿವೆ, ಆದರೆ ಈಗ ಉಭಯ ವ್ಯಾಪಾರಿಗಳು ಒಂದಾಗಿ ವ್ಯಾಪಾರ ಮಾಡಿಕೊಂಡು ಹೋಗಬೇಕಾಗಿದೆ. ಹಲವಾರು ಬಾರಿ ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲರೊಂದಿಗೆ ಮಾತುಕತೆ ನಡೆಸಿದ್ದೇವೆ. ಮತ್ತೆ ಇಬ್ಬರು ವ್ಯಾಪಾರಿಗಳ ನಿಯೋಗವನ್ನು ಬೆಂಗಳೂರಿಗೆ ಕರೆದೊಯ್ದು ಸಭೆ ನಡೆಸಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಾಗುವುದೆಂಬ ಭರವಸೆಯನ್ನ ನೀಡಿದರು. ನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರ್ಸೆ, ಎಸ್ಪಿ ಕೆ ರಾಮರಾಜನ್, ಎಪಿಎಂಸಿ ಅಧಿಕಾರಿಗಳು ಇನ್ನುಳಿದವರು ಉಪಸ್ಥಿತರಿದ್ದರು. ಸುಮಾರು ವರ್ಷಗಳಿದ್ರು. ಅವಾಗ ನೀವು ಅಗ್ರಿ ಆಗಿಲ್ಲ, ನೀವು ಅಪ್ಪನ ಹೇಳಿದ್ರಿ. ಈಗ ಅವ್ರ ಅಪ್ಪ ಅವ್ರು ನಿಮ್ಮ ಮಾತು ಕೇಳ್ತಾರೆ. ಹಿಂಗ್ ಸಮಸ್ಯೆ ಆಗಿ ಇದು ಇಲ್ಲಿಗೆ ಬಂದಿದೆ. ಆದ್ರೂ ಕೂಡ ಎಲ್ಲ ಇನ್ನೂ ವಿಷಯಗಳನ್ನ ಇನ್ನೊಂದು ಸಾರಿ ಪರಿಶೀಲನೆ ಮಾಡ್ತೀವಿ. ಶಿವಾನಂದ ಪಾಟೀಲ್ ಅವರಿಗೆ MLA ಅವರು ನಾವು ಹೋಗಿ ರಿಕ್ವೆಸ್ಟ್ ಮಾಡ್ತೀವಿ, ಖರ್ಚು ಮಾಡ್ಲಿಕ್ಕೆ ಸಾಧ್ಯತೆ ಅದನ್ನ ಮಾಡ್ಲಿಕ್ಕೆ ನಾವೆಲ್ಲ ಅಷ್ಟು ಮಾತ್ರ ಇವತ್ತು ಹೇಳಿಕ್ ಮಾಡ. ಅಲ್ಲಿವರೆಗೆ ಹೆಂಗ ನಿಮಗೆ ಜಾಗ ಕೊಟ್ಟಿದ್ವಿ, ಇನ್ನು ಸೆಕ್ರೆಟರಿ ಅವ್ರು ಕೊಡ್ಲಿಕ್ಕೆ DC ಅವ್ರು ಕೂಡ ರೆಡಿ ಇದ್ದಾರೆ. ಅಲ್ಲಿವರೆಗೆ ಅಡ್ಜಸ್ಟ್ ಮಾಡಲಿಕ್ಕೆ ತಕ್ಷಣ ಸರ್ಕಾರ ಇವರು ನಾವು ಇವತ್ತು ಹೇಳಿದ್ವಿ, ನಾಳೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈ ಪ್ಲಾವ್ದು ವಿಷಯ ಬೇರೆ, ಅದು ಆಲ್ರೆಡಿ ಅವ್ರ ರೂಲ್ ಇದೆ, ಅದು ಹೆಡ್ ಓವರ್ ಮಾಡಬೇಕಂತ ಅವ್ರಿಗೆ. ಹಿಂಗಾಗಿ ಅವರು APMCಗೆ ಹ್ಯಾಂಡ್ ಓವರ್ ಮಾಡ್ತಾರೆ, APMC ಕಂಟ್ರೋಲರ್ ಮಾಡ್ತಾರೆ. ಸೊ ಇದು ನಿಮ್ ವಿಷಯ ಬೇರೆ, ಯಾಕಂದ್ರೆ ಖಾಸಗಿ ಇದು ತೊಗೊಳ್ಳಿಕ್ಕೆ ಬರ್ತದ. ಈಗ ಮೊದಲನೇ ಮಾತಾಡಿ ಈಗ ನಮ್ದು ಆಕ್ಟೇ ವಾಪಸ್ ಪಡೆದಿದ್ದೀವಿ. ಮೊದಲನೇ ಸಮಸ್ಯೆ ಬರೋದ್ರ ಈಗ ಪ್ರೈವೇಟ್ ಮಾರ್ಕೆಟ್ ಮಾಡೋ ಆಕ್ಟೇ ಇಲ್ಲ ಈಗ. ಸೊ ನೀವು ಅವಾಗಿದ್ದಾಗ ಪಡೆದಿದ್ರಿ, ನಮ್ಮ ಸರ್ಕಾರ ವಾಪಸ್ ಪಡೆದಿದೆ ಅದು ಸದನ್ನಲ್ಲಿ. ಹೀಗಾಗಿ ಅದು ಎರಡು ಆಂಗಲ್ ನೋಡ್ತೀವಿ, ಕಾನೂನಲ್ಲಿ ಕಾನೂನು ಎಕ್ಸ್ಪರ್ಟ್ ಕೇಳ್ತೀವಿ. ಸೊ ಯಾವ ಟೆಸ್ಟ್ ಮಾಡ್ಲಿಕ್ಕೆ ನೀವು ಉಳಿಬೇಕು, ನಾವು ಉಳಿಬೇಕು ಅಷ್ಟೇ, ಅದರಲ್ಲಿ ಇಬ್ಬರು ಉಳಿಬೇಕು. ಸೊ ಅದಷ್ಟು ಅದು ಮಾಡ್ತೀವಿ. ಈಗ ನಾವು ಮುಂಚೆ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು ನಿಮ್ಮ ಕಾರ್ಪೊರೇಟ್ ಅವ್ರಿಗೂ. ನಾಜೀಮ್ ಬೆಟಗೇರಿ, KMM ನ್ಯೂಸ್, ಬೆಳಗಾವಿ.